ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಿಸ್ಟರ್ ಅಂಡ್ ಮಿಸ್ಸಸ್ ಕನ್ನಡಿಗ. ನಮಸ್ತೆ. ಇವತ್ತೊಂದು ಯುನೀಕ್ ಆಗಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಮನೆಯಲ್ಲೇನೆ ಹೇರ್ ಕಲರ್ ಮಾಡಿಸ್ಕೊಂಡು. ಅಲ್ಲ, ಒಂದ್ ನಿಮಿಷ. ಮಿಸ್ಟರ್ ಅಂಡ್ ಮಿಸಸ್ ಕನ್ನಡಿಗ ಅಂತ ನೀನೇ ಹೆಂಗ್ ಸ್ಟಾರ್ಟ್ ಮಾಡ್ಬಿಟ್ಟೆ? ನನ್ನ ಕರಿಬೇಕಲ್ವಾ? ಓಕೆ, ಇಲ್ಲಿದ್ದಾರೆ ಮಿಸ್ಸಸ್ ಕನ್ನಡಿಗ ಇಲ್ಲಿದ್ದಾರೆ. ಸೊ ನೋಡ್ಕೊಳ್ಳಿ, ಎಲ್ಲ ಫುಲ್ ಎಲ್ಲ ರಾ ಮೆಟೀರಿಯಲ್ ಎಲ್ಲ ಇಟ್ಕೊಂಡು ರೆಡಿ ಇದ್ದಾರೆ. ಸೊ ಮನೆಯಲ್ಲಿ ಹೇರ್ ಕಲರ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಕೂಲೆಲ್ಲ ಸ್ವಲ್ಪ ಉದ್ದ ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಅಂತಾನೆ. ಹೇರ್ ಕಲರ್ ಮಾಡೋಕ್ಕೋಸ್ಕರ ಉದ್ದ ಬಿಟ್ಟಿದ್ಯಾ? ಅಲ್ಲ, ಕೂಲ್ ಉದ್ದ ಬಂದಿದೆ ಅಂತ ಹೇರ್ ಕಲರ್ ಮಾಡಿಸ್ಕೊತಾ ಇದ್ದೀನಿ. ಎಸ್. ಸೊ ಈಗ ಮೇಡಮ್ ಅವರು ನಾನೇ ಮಾಡ್ತೀನಿ, ಆಚೆ ಹೋದರೆ ಸುಮ್ಮನೆ 1,500-2,000 ಕೀಳ್ತಾರೆ. ನಾವೇ ಆರ್ಡ್ರ್ ಮಾಡಿಬಿಟ್ಟು ಚೆನ್ನಾಗಿರೋ ಕಲರ್ನ 3 ಜನನೂ ಹಚ್ಕೊಬೋದು, ನಾನು, ನೀನು, ಅಶ್ವಿನಿ ಅಂತ ಅಂದು. ಅದಕ್ಕೋಸ್ಕರ ತರಿಸಿದ್ದೀವಿ. ನೋಡೋಣ. ಸೊ ಫಸ್ಟ್ ಟೈಮ್ ಹೇರ್ ಕಲರ್ ಮಾಡ್ಬೇಕಾದ್ರೆ ಏನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸು, ಏನೇನು ತಪ್ಪು ಮಾಡಬಾರ್ದು ಎಲ್ಲನೂ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟು ಕರ್ನಾಟಕ ಬಿಚ್ಚಬೇಕು. ನಾನು ಫಸ್ಟ್ ಗ್ಲೌಸ್ ಹಾಕ್ಕೋಬೇಕು. ಫಸ್ಟ್ ಇದು ಹಾಕೊಂಡ್ಬಿಟ್ರೆ ಆಮೇಲೆ ಕಲ್ಸೋಕ್ಕಾಗಲ್ಲ. ಫಸ್ಟ್ ಒಂದು ಸ್ವಲ್ಪ ಹಣೆಗೆ ಮತ್ತು ನೆಕ್ ಬಾಡಿ ಲೋಷನ್ ಹಾಕೋಣ. ಯಾಕೆ ಅಂದರೆ ಈ ಹಣೆ ಹತ್ರ ಎಲ್ಲ ಕಲರ್ ಮೆತ್ಕೊಂಡ್ರೆ ಕಲರ್ ಆಗಿಬಿಡುತ್ತೆ. ನಮ್ಮ ಸಾಹೇಬರು ಏನಾದರೂ ರೆಡಿ ಆಗೋದಂದರೆ ತುಂಬ ಚೆನ್ನಾಗಿ ಮಾಡಿಸ್ಕೊತಾರೆ. ಪ್ಯಾಂಪ್ರಿಂಗ್ ಅಂದರೆ ಇಷ್ಟ, ಅದು ಹೆಂಡತಿ ಮಾಡ್ತದಿಲ್ಲ ಅಂದರೆ ಇನ್ನೂ ಜಾಸ್ತಿ. ಅವಾಗ ಯಾವಾಗ ಒಂದ್ಸತಿ ಕಲರ್ ಮಾಡಿಸಿದ್ದೆ ಜ್ಞಾಪಕ ಇದೆ. ಗೋಕರ್ಣಾಗ ಹೋಗ್ಬೇಕಾದ್ರೆ ಲಿಂಕ್ನವ್ರೆಲ್ಲರೂ ಹೋಗ್ಬೇಕಾದ್ರೆ ಫೋಟೋ ಹಾಕ್ತೀನಿ ನೋಡಿ, ಫುಲ್ಲು ಫನ್ನಿ ಆಗಿದೆ. ಇಲ್ಲಿ ಯಾರೋ ನನ್ನ ತಲೆ ಮೇಲೆ ಯಾರೋ ಕಕ್ಕ ನಾಲೆಡ್ಜ್ ಇಲ್ಲ, ಏನಿಲ್ಲ, ಸುಮ್ಮನೆ ಹಾಕ್ಸ್ಕೊಂಬೇಕು ಅಂತ. ಅದಕ್ಕೆ ನಾನು ಹೇಳ್ದೆ, ನನ್ನ ಡಿಸಿಷನ್ ಇಲ್ಲದೆ ನೀನೇನಾದ್ರು ಮಾಡಿದ್ರೆ ಇವಾಗಲೇ ಎಲ್ಲ ಇವ್ರ ಹತ್ರ ಕೇಳಿ ಆ ಕಲರ್ ತರಿಸ್ಬೇಕು. ನಾನಾಗಿದ್ರೆ ಬ್ರೌನ್ ತರಿಸ್ಬಿಡ್ತಾರೆ, ಇಲ್ಲ ರೈಟ್ ತರ್ಸೋಣ. ರೂಬಿ ರಶ್ ಅಲ್ಲ, ಯಾವುದೋ ಪ್ರಮೋಷನ್ ಇಲ್ಲ. ಸೊ ಆ್ಯಕ್ಚುಲಿ ಶಾರ್ಕ್ ಟ್ಯಾಂಕಲ್ಲಿ ಬಂದಿದೆ ಒಂದು ಬ್ರ್ಯಾಂಡು, ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಪ್ಯಾರಡೈಸ್ ಅಂತ. ಸೊ ಅದನ್ನೇ ಆರ್ಡರ್ ಮಾಡಿದ್ದು. ನೋಡೋಣ. ಇದು ಹಾಫು ಅದು ಹಾಫ್ ಹಾಕೋಣ. ಅಲ್ಲ, ನಾವೇನಾದ್ರು ಇದಕ್ಕೆ ಹೋದರೆ, ಸಲೂನ್ಗೆ ಹೋದ್ರೆ ಹಿಂಗೆ ನಮ್ಮ ಕೈಗೆ ಕೊಡ್ತಾರ? ಸಲೂನ್ಗೆ ಹೋದ್ರೆ ನೀನು 2,000-3,000 ರೂಪಾಯಿ ಕೊಡ್ತೀಯ. ನನಗೆ ನಾನು ನಿನ್ಗೆ ಏನು ಮಾಡಿಸಿರೋ ನಾನೇ ಎಲ್ಲ ಮಾಡ್ತೀನಿ. ಫ್ರೀ ಇದು. ಹಾಂ, ಹಂಗಿದ್ರೆ ನೀನು ಕೆಲಸ ಮಾಡ್ಬೇಕು ಅವಾಗ. ಸರ್, ಎಷ್ಟು ಫಿಕ್ಸ್ ಮಾಡಬೇಕು? ನಿಮಗೆ ಗೊತ್ತಿಲ್ಲ ಮೇಡಮ್, ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನೋಡಿ. 10 ಮಾಡಿ. 10 ಅಂದರೆ 10 ಸ್ಟ್ಯಾಂಡ್ಸ್ ಅಷ್ಟೇ ತೆಗೆಯೋದು. ಅದಾ? ಬೇಡ, ಜಾಸ್ತಿ ಮಾಡಿ. ಕಲರ್ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಇದು ಅರ್ಧ ಹಾಕೊತಾ ಇದ್ದೀವಿ. ಡೆವಲಪರ್ ಅದು ಫಸ್ಟ್ ಹಾಕಿದ್ದು. ಚಾಕ್ಲೇಟ್ ಸಾಸ್ ಮತ್ತು ಕೆಚಪ್ ಎರಡು ಮಿಕ್ಸ್ ಮಾಡಿದ್ರೆ ಈ ಕಲರ್ ಬರುತ್ತೆ. ನೀವು ಕ್ಯಾಪ್ ಅದು ಹಾಕೋಬೇಕಲ್ಲ ಸರ್, ಎಲ್ಲ ನಾವೇ ಮಾಡಬೇಕು ಅಂದ್ರೆ ಕಷ್ಟ ಇದೆ ಜೀವನ. ಕ್ಯಾಪ್ ಹಾಕೊತೀವಿ ನಾವು. ಇದನ್ನು ಹೋಗಿ ಚಿಕ್ಕಪೇಟೆಯಲ್ಲಿ ಹುಡ್ಕೊಂಡು ತೊಗೊಂಬಂದಿರೋದು. ಅವಾಗ ಅನ್ಸುತ್ತಾ ಅಲ್ಲೇ ಹೋಗಿ ಮಾಡಿಸ್ಕೊಂಡು ಬಿಡಿದ್ರೆ ಆಗೋಗಿರೋದು ಇದೆಲ್ಲ ತಲೆನೋವು ಅಂತ. ದುಡ್ಡು ಉಳಿಸ್ತೀವಲ್ಲ, ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಹಾಕೋ, ಎಲ್ಲೆಲ್ಲಿ ಬೇಕು ಶ್ರೀ. ನೀನು ತೆಗಿ, ನೀನು ಹೆಂಗೆ ಬೇಕು ಹಂಗೆ ಹಾಕು. ಎಲ್ಲ ನಿಂದೆ, ನಿನ್ನ ಕೈ ಕೊಟ್ಬಿಟ್ಟಿದ್ದೀನಿ ಇವತ್ತು. ಇದು ತೂತ ಇಲ್ಲ ಅಲ್ಲ ಅವನು. ಅರ್ಧ ಆಗಿದೆ, ಇನ್ನೂ ಅರ್ಧ ಮಾಡಬೇಕು ಮೇಡಮು. ಅರ್ಧಕ್ಕೆ ಸಾಕಾಯ್ತು ನನಗೆ. ಅದಕ್ಕೆ ಹೇಳಿದ್ದೀನಿ, ಏನು ಬೇಕು ಅದು ಕೊಡಿಸ್ತೀನಿ ಅಂತ. ಇಷ್ಟೊಂದೆಲ್ಲ ಮಾಡ್ತಾಯಿದ್ದೆ ಕಷ್ಟಪಟ್ಟು. ಆ್ಯಕ್ಚುಲಿ ತುಂಬ ಕಷ್ಟ ಇದೆ. ಸಲೂನೆಲ್ಲ ಹಾಕ್ಸ್ಕೊಳ್ಳೋದು ಬೆಟರ್ ಅಂತ ಅನಿಸ್ತು. ಏನು ಫಸ್ಟ್ ಟೈಮ್ ಒಂದ್ಸತಿ ಮಾಡಿದ್ರೆ ಆಯ್ತು, ಆಮೇಲೆ ಮಾಡ್ಬೋದು. ಅದು ಈ ಕ್ಯಾಪು ಫಸ್ಟ್ ಟೈಮ್ ತಂದಿರೋದಲ್ವಾ, ಹೋಲ್ಸ್ ಇಲ್ಲ. ಸೊ ಅದು ಹೋಲ್ಸ್ ಮಾಡ್ಕೊಬೇಕು, ಆಮೇಲೆ ಎಳಿಬೇಕು. ಹೋಲ್ಸ್ ಮಾಡ್ಕೊಬೇಕು, ಎಳಿಬೇಕು. ಸೊ ಅದರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಹೋಲ್ಸ್ ಇದ್ಬಿಟ್ರೆ ಈಸಿಯಾಗಿ ಎಳಿಬೋದು. ಅದರಿಂದ ನಿಮ್ಗೊಂದು 700-800 ರೂಪೀಸ್ ನೀವು ಇನ್ವೆಸ್ಟ್ ಮಾಡಿಬಿಟ್ರೆ ಒಳ್ಳೆ ಕಲರು ಮತ್ತು ಈ ಕ್ಯಾಪ್ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕ್ಯಾಪ್ದೆಲ್ಲ. ಬಟ್ ಕಲರೆಲ್ಲ ಒಂದು 500-600ಗೆಲ್ಲ ಒಳ್ಳೆ ಸಿಗುತ್ತೆ. ಒಳ್ಳೆ ಕಂಪ್ನಿದು. ನೋ ಅಮೋನಿಯಾ, ಏನು ಕೆಮಿಕಲ್ಸ್ ಎಲ್ಲ ಜಾಸ್ತಿ ಇಲ್ಲದೆ ಇರೋದು, ಆ ಥರದ್ದು ಸಿಗುತ್ತೆ. ಆ್ಯಂಡ್ ಇದು ಬೇಗನೂ ಹೊಟ್ಟೋಗುತ್ತೆ, ಜಾಸ್ತಿ ದಿನ ಇರುತ್ತೆ. ಒಂದು 20 ವಾಷಸ್ ಅಂದರೆ ಒಂದು ತಿಂಗಳು 1.5 ತಿಂಗಳು ಇರುತ್ತೆ. ಬಟ್ ಅದೇ ಒಂದು 600 ರೂಪೀಸ್ಗೆ ನೀವು ಆರಾಮಾಗಿ ಇದೇ ನೀವು 3-4 ಟೈಮ್ಸ್ ಹಾಕ್ಕೊಬೇಕು. 3 ಜನ ಹಾಕ್ಸ್ಕೊಬೇಕಂದ್ರೆ 5,000 ರೂಪಾಯಿ ಕೊಡಬೇಕು ಆಚೆಗಡೆ. 5,000 ರೂಪಾಯಿ? ನನಗೆ 3,500 ರೂಪಾಯಿ ತೊಗೊತಾರೆ. ಹುಡುಗಿರ್ಗಾದ್ರೆ ಜಾಸ್ತಿ, ಕೂಲು ಜಾಸ್ತಿ ಇರುತ್ತಲ್ಲ. ಹುಡುಗರಿಗಾದರೆ 1.5. ಎಲ್ಲ ಒಂದಿಬ್ಬರು ಹುಡುಗಿರು ಒಬ್ಬ ಹುಡುಗ ಹಾಕ್ಕೊಂಡ್ರೆ ಒಂದು ಹತ್ರ 8,500-9,000 ಆಗುತ್ತೆ. ಅದನ್ನು ನಾವು 1,000 ರೂಪಾಯಲ್ಲಿ ಮಾಡ್ತಾಯಿದ್ದೀವಿ. 1,000 ರೂಪಾಯಿ ಮುಗಿಸ್ತಾ ಇದ್ದೀವಿ. ಸ್ವಲ್ಪ ಕಷ್ಟ ಆಗ್ಬೋದು, ನಿಮ್ಮ ಟೈಮ್ ಇದ್ದರೆ ಮನೆಯಲ್ಲೇ ಈ ಥರ ಮಾಡ್ಕೊಂಡು. ಫುಲ್ ಇವಾಗ ಹಾಕಾಯ್ತು. ನೆಕ್ಸ್ಟ್ ಹೇರ್ ಕಲರ್ ಮಾಡಿಬಿಟ್ಟು ಆಮೇಲೆ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಏನು ಪರವಾಗಿಲ್ಲ, ಹಾಳಾದ್ರೂ ಬ್ಲ್ಯಾಕ್ ಹಾಕ್ಕೊಂಡ್ರೆ ಆಗೋಗುತ್ತೆ. ಅದೇನು ಚಿಂತೆ ಇಲ್ಲ, ಅಡ್ಜಸ್ಟ್ ಮಾಡೋದು ಗೊತ್ತು ನಮಗೆ. ಅಷ್ಟೇ ಅದು ಗೊತ್ತು ಸರ್. ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಓಕೆ. ತುಂಬ ಜಾಸ್ತಿ ಏನು ಹಾಕಲ್ಲ, ತುಂಬ ಕಮ್ಮಿನೇ ಹಾಕ್ತಿರೋದು ನಾನು. ಯಾಕಂದರೆ ಸುಮ್ಮನೆ ಮತ್ತೆ ಜಾಸ್ತಿ ಕಲರ್ ಕಾಣಿಸಿದ್ರು
ಚೆನ್ನಾಗಿ ಕಾಣಲ್ಲ ಅಂತ ಲೈಟ್ ಆಗಿರ್ಲಿ ಅಂತ ಮಾಡ್ತಾ ಇರೋದು. ನೋಡೋಣ ಹೆಂಗಿರತ್ತೆ ಅಂತ. ಆಕ್ಚುಲಿ ಇದನ್ನ ಎಳೆಯೋದೇ ಜಾಸ್ತಿ, ಕಲರ್ ಹಚ್ಚೋದೇನೋ ಈಸಿನೇ, ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ ಹಚ್ಚಕ್ಕೆ. ಪ್ಲಕ್ ಮಾಡಿ ಆಚೆ ತೆಗಿಯೋದು ಅದೇ ಸ್ವಲ್ಪ ಕಷ್ಟ ಇತ್ತು, ಬಟ್ ಇಟ್ ಇಸ್ ಓಕೆ. ಒನ್ ಟೈಮ್ ಯಾವಾಗಾದ್ರೂ ಮಾಡೋಕ್ಕೆ, ನಾವೇನು ರೆಗ್ಯುಲರ್ ಆಗಿ ಏನು ಮಾಡಲ್ಲ ಅಲ್ಲ. ಸೊ ಕಲರ್ ಗೊತ್ತಾಗ್ತದೆ ಅನ್ಸುತ್ತೆ ಅಪ್ಲಿಕೇಶನ್ ಅಲ್ಲೇನೆ ಯಾವ ಕಲರ್ ಮಾಡಿರ್ಬೋದು ಅಂತ. ಇದು ಆ್ಯಕ್ಚುಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಬ್ರೌನ್ ಶೇಡ್ ಚೇಂಜ್ ಆಗಿಬಿಡತ್ತೆ, ಫುಲ್ ರೆಡ್ ಹಿಂಗೆ ಇರಲ್ಲ. ಒಂದು ವಾಶ್ ಮಾಡ್ತಾ ಮಾಡ್ತಾ ಕಲರ್ ಸ್ವಲ್ಪ ಫೇಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಡಬಲ್ ಕಲರ್ ಥರ ಫಸ್ಟ್ ಅಲ್ಲಿ ರೆಡ್ ಇರುತ್ತೆ, ಆಮೇಲೆ ಬ್ರೌನ್ ಆಗುತ್ತೆ. ಸಾಹೇಬ್ರಿಗೆ ಆ್ಯಕ್ಚುಲಿ ಯಾವ ಕಲರ್ ಬೇಕಿದ್ದು ಶ್ರೀನಿಗೆ? ಹನಿ ಬ್ಲಾಂಡ್. ಬ್ಲಾಂಡ್ ಬೇಕಿತ್ತಂತೆ, ಅದಕ್ಕೆ ಬ್ಲಾಂಡ್ ಗಿಂಡ್ ಎಲ್ಲ ಬೇಡಪ್ಪ, ಇದನ್ನ ಹಾಕೋ, ಆಮೇಲೆ ಆಟೋಮೆಟಿಕ್ ಆಗಿ ಇವ್ ನಾಟ್ ಆಲ್ರೆಡಿ ಕೆಂಚ್ ನನ್ನ ಮಗ ಕೆಂಚಪ್ಪ ಅಲ್ವೇನು, ಕೆಂಚ್ ಕೂದಲು ಫಸ್ಟ್ ಅಲ್ಲೇ ಇರೋದು, ಅದ್ರಲ್ಲಿ ಬೇರೆ ಅದ್ ಮತ್ತೆ ಅದನ್ನ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಕಲರ್ ಹಾಕ್ತಾ ಇದೀವಿ. ನೋಡೋಣ ಹೆಂಗಿರತ್ತೆ ಏನಾಗುತ್ತೆ. ಇದು ಹಾಕಿ ಒಂದ್ 1 hour ಬಿಟ್ಬಿಡ್ಬೇಕು, ಆಮೇಲೆ ನೋಡೋಣ ಹೆಂಗಿದೆ ಏನು ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ. See you all. Thank you ಚಿನಿಮಾ. ಥ್ಯಾಂಕ್ಸ್ಗೆಲ್ಲ ಆಗಲ್ಲ, ಏನೋ ಕೊಡಿಸ್ತೀನಿ ಅಂತ ಹೇಳಿದಿರಲ್ಲ, ಕೊಡಿಸ್ಬಿಡಿ ಸರ್. ಕೊಡಿಸ್ತೀನಿ. ಕಲರ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಶ್ರೀ? ಏನ್ ಮಾಡೋಕ್ಕಲ್ಲ, ಅದನ್ನೇ ಕ್ಯಾರಿ ಮಾಡ್ತೀನಿ ಅಷ್ಟೇ. ವೆರಿ ಗುಡ್. ನಂಗೆ ಗೋಕರ್ಣಲ್ಲಿ ಹಾಕಿದ್ದಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ. ದಟ್ ಇಸ್ ಫಾರ್ ಶೋರ್. ಗೋಕರ್ಣಲ್ಲಿ ಒಂದು ಕಲರ್, ಅದು ಏನು ನನ್ಗೆ ಹೇಳಿಲ್ಲ ಮಾಡಿಲ್ಲ, ಸರ್ಪ್ರೈಸ್ ತೊಗೊಂಬರ್ತೀನಿ ಅನ್ನೋ ಥರ ಹೋಗ್ಬಿಟ್ಟು ಕಲರ್ ಹಾಕಿಸ್ಕೊಂಡು ಬಂದಿದ್ದ. ಹೆಂಗಿತ್ತಲ್ಲ ಶ್ರೀ ಅದು. ಆಮೇಲೆ ಬಂದು ಕಲರ್ ಚೇಂಜ್ ಇಲ್ಲ, ಚಿಕ್ಕ ಕೂದಲಿತ್ತವಾಗ, ಅದಕ್ಕೆ ಅದು ಬೇಗ ಬೆಳೆದು ಬಿಡ್ತು, ಗೊತ್ತಾಗ್ಲಿಲ್ಲ. ಓಕೆ ಆಯಿತು, ಒಳ್ಳೆ ಕಲರ್ ಆಗಲಿ. ಓಕೆ, ಥ್ಯಾಂಕ್ ಯು. 1 hour later. ಸ್ನಾನ ಆಯಿತು. ಸೊ ಕಲರು ನನಗೆ ವೆಟ್ಟಿದ್ದಾಗ ಏನೋ ಅಷ್ಟೊಂದು ಕಾಣಿಸ್ತಾ ಇಲ್ಲ, ಅದಕ್ಕೆ ಮೇಡಮ್ ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ, ಮೇಡಮ್ ಡೈಸನ್ ಕೊಡಿ ಅಂತ. ಡೈಸನ್ ಅಲ್ಲ, ಅದಕ್ಕೆ ಸ್ವಲ್ಪ ಏರ್ ಡೈ ಮಾಡ್ತೀನಿ, ಏರ್ ಡ್ರೈ ಮಾಡ್ತೀನಿ ಅಂತ. ಡೈ ಮಾಡ್ತೀವಿ, ಇವಾಗ ಮಾಡಿದಾಗಿದೆ. ಅದು ಡೈ ಏರ್ ಡ್ರೈ ಮಾಡ್ತೀನಿ ಅಂದು, ಅದಾದ್ಮೇಲೆ ಸ್ವಲ್ಪ ಮಾಡ್ತೀನಿ ಅಂದಿಲ್ಲ, ಇನ್ನೇ ಪ್ಲೀಸ್ ಮಾಡು ಅಂತ ಕೇಳ್ಕೊಂಡಿರೋದು. ಒಳ್ಳೆಯವಳು ಸುಮ್ಮನೆ ಬಾ ಫುಲ್ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಂಡು ಬಂದು ಆಮೇಲೆ ಸಿಗೋಣ ಅಂತ ಮಾಡೋಣ. ಚೆನ್ನಾಗಿದೆ ಮಾಡಿ. ಏನು ಡೈಸನ್ ಸುಮ್ಮನೆ ದುಡ್ಡು ಕೊಟ್ಟಿದ್ದೀವ ಡೈಸನ್ಗೆ, ಚೆನ್ನಾಗಿದ್ದೇ ಇರುತ್ತೆ ಶ್ರೀ. ಹೇರ್ ಕಲರ್ ನನಗಂತೂ ಇಷ್ಟ ಆಗಿದೆ, ನಿನಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಕೇಳಿಸ್ಕೊ, ಒಂದು ಏನು ಎಲ್ಲ ಲೇಡೀಸ್ಗೆ ಈ ಥರ ನಿಮ್ಗೇನಾದರೂ ಹಾಕ್ಕೋಬೇಕು, ಹೊಸ ಕಂಪ್ನಿ ಏನಾದರೂ ಇದೆ, ಹೆಂಗಪ್ಪ ಯೂಸ್ ಮಾಡೋದು ಅಂತ ಅಂದ್ಕೊಂಡಾಗ ಇಂಥ ಪ್ರಯೋಗಗಳು ಮಾಡಿ ಆಮೇಲೆ ಒಳ್ಳೆ ರಿಸಲ್ಟ್ ಬಂದಮೇಲೆ ಮಾತ್ರ ನೀವು ಮಾಡ್ಕೊಳ್ಳಿ. ನಾನು ಅದನ್ನೇ ಮಾಡೋದು ಇವಾಗ. ಸೂಪರಾಗಿದೆ ಕಲರ್, ಅದಕ್ಕೆ ನಾನು ನೆಕ್ಸ್ಟ್ ಮಾಡ್ಕೊತೀನಿ. ಹಂಗಂತ ನಾನು ನಿನ್ನ ಕೈಯಲ್ಲಿ ಮಾತ್ರ ಹಾಕಿಸ್ಕೊಳ್ಳಲ್ಲ, ನಾನೇ ಹಾಕ್ಕೊಂತೀನಿ. ನಾನೇ ಹಾಕೋದು ನಾನೇ ಹಾಕೋದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗ್ತದೆ. ಹೌದಾ? ಹೌದು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಹೇರ್ ಕಲರ್ ಕಾಣಲಿ ಅಂತ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಸ್ವಲ್ಪ ಒಂದು ಕೆಂಚಿದೆ, ಅದಕ್ಕೆ ಇದು ಆ್ಯಕ್ಚುಲಿ ಸಕ್ಕದಾಗಿ ಕಾಣಿಸ್ತದೆ. ನನಗೆ ಇಷ್ಟ ಆಯಿತು, ಸಾಹೇಬ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೀವು ಕಮೆಂಟ್ ಮಾಡಿ ಹೇಳಿ. ಈ ಥರ ಸರ್ವಿಸ್ ಏನಾದರೂ ಬೇಕಂದರೆ ನಾವು ಮಾಡಿಕೊಡ್ತೀವಿ. ಮಿಸ್ಟರ್ ಮಿಸ್ಸಸ್ ಕನ್ನಡಿಗರ ಕಡೆ ಚಾನಲಲ್ಲಿ ಮಾಡ್ಕೊಡ್ತೀವಿ. ಜಸ್ಟ್ ಹುಡುಗರಿಗಾಗಲಿ ಹುಡುಗಿಯರಿಗಾಗಲಿ 1500 ರೂಪೀಸ್ಗೆಲ್ಲ ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಸಲ್ಲೆಲ್ಲ. ಥ್ಯಾಂಕ್ ಯು ಸೋ ಮಚ್. ತಿರ್ಗಾ ಸಿಗೋಣ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.